ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಇದು ಪಾರ್ಟ್ 3 ವಿಡಿಯೋ. ಯುಗಾದಿ ಹಬ್ಬದ್ದೇ ಕಂಟಿನ್ಯೂಷನ್ ವ್ಲಾಗ್ ಅಂತ ತಿಳ್ಕೊಳ್ಳಿ. ಯಾಕೆಂದರೆ ಇದು ನಾನು ಮೊಮ್ಮ ಮನೆಗೆ ಹೋಗಿದ್ನಲ್ವ. ಸೊ ದಿನ ಆದಷ್ಟು ಎಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನೋ ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ಶೇರ್ ಮಾಡಿದ್ದೀನಿ. ಸೊ ಯುಗಾದಿ ಹಬ್ಬಕ್ಕೆ ಪ್ರಿಪ್ರೇಷನ್ ವಿಡಿಯೋ ಇದು. ಎಲ್ಲ ಕ್ಲೀನಿಂಗ್ ಇರ್ಬೋದು, ಅದೆಲ್ಲನೂ ಕಂಪ್ಲೀಟಾಗಿರುತ್ತೆ ಇದರಲ್ಲಿ. ಸೊ ಆಲ್ಮೋಸ್ಟ್ ನಮ್ಮ ಮಮ್ಮಿ 15 ಡೇಸಿಂದನೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದರು. ಬಟ್ ನಾನು ಬಂದು ಆದಮೇಲೆ ಇನ್ನೂ ಸ್ವಲ್ಪ ಕೆಲವೊಂದು ಕ್ಲೀನಿಂಗ್ ಎಲ್ಲ ಇತ್ತು. ನಮ್ಮಮ್ಮ ಸಿಂಪಲ್ಲಾಗಿ ಡಸ್ಟಿಂಗ್ ಏನಿದೆ ಅದೆಲ್ಲ ಮುಗಿಸ್ಕೊಂಡಿದ್ರು. ಹಾಗೆ ಇನ್ನು ನೆಕ್ಸ್ಟು ಆವತ್ತಿನ ದಿನಕ್ಕೆ ಅಂದರೆ ಯುಗಾದಿ ಹಬ್ಬದ ಒಂದು ದಿನ ಇದೆ ಅನ್ನೋವಾಗ, ಅಂದರೆ ಗುರುವಾರ ಹಬ್ಬ ಬಿದ್ದಿತ್ತಲ್ವ, ಹಾಗೆ ಬುಧವಾರ ಮಂಗಳವಾರ 2 ದಿನದಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ನಾನು ಬಂದ ತಕ್ಷಣವೇ ಕ್ಲೀನಿಂಗ್ ಮಾಡೋಕ್ಕೆ ನಮ್ಮಮ್ಮ ಕೊಡಲಿಲ್ಲ. ಸೊ ಅದರಿಂದ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹೇಳಿ, ಹಾಗೆ ನಾನು ಬೇರೆ ಲಾಗಿನ್ ಮಾಡಬೇಕಿತ್ತು, ಆಫೀಸ್ ವರ್ಕು ಕಂಪ್ಲೀಟ್ ಮಾಡ್ಕೋಬೇಕಾಗಿತ್ತು. ಸೊ ನಾನು ಆಲ್ರೆಡಿ ಪ್ಲ್ಯಾನ್ ಮಾಡಿಬಿಟ್ಟಿದ್ದೆ, ಮಂಡೆಯಿಂದ ವೆಡ್ನೆಸ್ಡೇವರೆಗೂ ವರ್ಕ್ ಮಾಡಬೇಕು. ಇನ್ನು ಥರ್ಸ್ಡೇ ಫ್ರೈಡೇ ಆಪ್ಷನಲ್ ಹಾಲಿಡೇ ಇತ್ತು. ಸೊ ಅದು ತೊಗೊಳ್ಳೋಣ, ಹಾಗೆ ಸ್ಯಾಟರ್ಡೆ ಸಂಡೇ ಆ್ಯಸ್ ಯೂಶ್ವಲ್ ಹಾಲಿಡೇ ಇರುತ್ತೆ ಅಂತ. ಸೊ ನಮ್ಮಮ್ಮ ನನ್ನ ಕೈಯಲ್ಲಿ ಏನೂ ಕೆಲಸ ಮಾಡಿಸ್ತಿರ್ಲಿಲ್ಲ. ಬಟ್ ನಾನು ತಿಂಡಿ ಒಂದು ಮಾಡಿಕೊಡ್ತಿದ್ದೆ. ತಿಂಡಿ ಮಾಡಿದ್ರೆ ಅವ್ರಿಗೆ ಏನೂ ಬೇಡ, ನಾನೆಲ್ಲ ಮಾಡ್ಕೊತೀನಿ, ತಿಂಡಿ ಒಂದು ನೀನು ಪ್ರಿಪೇರ್ ಮಾಡಿಬಿಡು, ಸೊ ದಟ್ ನಾನು ಡ್ಯಾಡಿ ಇಬ್ಬರು ಸೇರಿಕೊಂಡು ಸ್ವಲ್ಪ ಡ್ಯಾಡಿ ಹೆಲ್ಪ್ ತೊಗೊಂಡು ಕ್ಲೀನ್ ಮಾಡ್ತೀನಿ ಅಂತ. ಆ್ಯಂಡ್ ನಮ್ಮ ಡ್ಯಾಡಿ ಫೇವ್ರೇಟ್ ಗೊತ್ತಲ್ಲ, ಟೀ ಇರಲೇಬೇಕು. ಸೊ ಅವ್ರಿಗೆ ನಾನಂತೂ ಊರಿಗೆ ಹೋದರೆ ಒಂದು 10 ಸಲವೇ ಟೀ ಕುಡಿತೀನಿ ಅನಿಸುತ್ತೆ. ಇಲ್ಲಿ ಬ್ಯಾಂಗ್ಳೂರಲ್ಲಿರುವಾಗಲೇ ಒಂದು 2 ಸಲ ಟೀ ಕುಡಿಬೋದು ಮ್ಯಾಕ್ಸಿಮಮ್, ಇಲ್ಲಾಂದರೆ ಬೆಳಗ್ಗೆ, ಇಲ್ಲಾಂದರೆ ಆಫೀಸಲ್ಲಿ ಒಂದು ಸಲ ಕುಡಿತೀನಿ. ಬಟ್ ಅಲ್ಲಿ ಹೋದರೆ ನನಗೆ ಆ ಟೀ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ. ಅಲ್ಲಿ ಟೀ ತುಂಬಾ ಅಂದರೆ ಹಾಲಿನ ಫ್ಲೇವರ್ ಬೇರೆ ಇರುತ್ತೋ ಏನೋ ಗೊತ್ತಿಲ್ಲ, ಅಂದರೆ ಅಲ್ಲಿ ನ್ಯಾಚುರಲಾಗಿ ಎಲ್ಲ ಸಿಗುತ್ತಲ್ವ. ಸೊ ಅದರಿಂದ ಹಂಗೆ ಸಿಗುತ್ತೋ ಏನೋ ಟೇಸ್ಟು ಗೊತ್ತಿಲ್ಲ. ಬಟ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಗುತ್ತೆ ಟೀ. ಆ್ಯಂಡ್ ಈ ಚನ್ನರಾಯಪಟ್ಟಣ ಕಡೆ ಇರೋರು, ಹಾಗೆ ಹಾಸನ ಕಡೆ ಇರೋರಾದರೆ ಕೆಲವೊಬ್ರು ಗೊತ್ತೇ ಇರುತ್ತೆ, ಅಲ್ಲಿ ನಮ್ಮ ಥರ ರೆಡ್ ಲೇಬಲ್ ಟೀ ಪೌಡರೆಲ್ಲ ಯೂಸ್ ಮಾಡಲ್ಲ. ಸೊ KT ಸ್ಪೆಷಲ್ ಅಂತ ಒಂದು ಟೀ ಪೌಡರ್ ಏನೋ ಬರುತ್ತೆ. ಸೊ ನಾನು ಅದನ್ನೇ ಬ್ಯಾಂಗ್ಳೂರಿಗೆ ತೊಗೊಂಬಂದು ಟ್ರೈ ಮಾಡಿದ್ರೆ ಆ ಟೀ ಟೇಸ್ಟು ತುಂಬಾ ಡಿಫ್ರೆಂಟಾಗಿರುತ್ತೆ. ಮೇ ಬಿ ಅಲ್ಲಿ ಕಾವೇರಿ ವಾಟರ್ ಯೂಸ್ ಮಾಡ್ತೀವಲ್ಲ, ಅದೋ ಏನೋ ಒಂದು ಗೊತ್ತಿಲ್ಲ. ಹಾಗೆ ನೀವೇ ನೋಡ್ತಿರ್ಬೋದು, ನಮ್ಮ ಮಮ್ಮಿ ಸಾಕಷ್ಟು ಪಾತ್ರೆಗಳನ್ನ ಇಟ್ಟಿದ್ದಾರೆ. ಸೊ ಆ ಪಾತ್ರೆಗಳನ್ನ ಆ ಕಡೆ ರೂಮಿಂದ ಈ ಕಡೆ ರೂಮ್ಗೆಲ್ಲ ಶಿಫ್ಟ್ ಮಾಡಿ, ಫ್ಯಾನ್ ಇರ್ಬೋದು ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ವಿ. ಹಾಗೆ ನಮ್ಮ ಡ್ಯಾಡಿ ಈವ್ನಿಂಗಲ್ಲಿ, ಅಂದರೆ ಸ್ವಲ್ಪ ಬಿಸಿಲು ಕಮ್ಮಿ ಆಯ್ತಲ್ವ, ಸೊ ಅದರಿಂದ 1 ಇಯರ್ ಆಗಿದೆ ಅಲ್ವಾ ಪೇಂಟಿಂಗ್ ಮಾಡಿ, ಸ್ವಲ್ಪ ತುಳಸಿ ಕಟ್ಟೆ ಹತ್ರ ಎಲ್ಲ ನಮ್ಮಮ್ಮ ಅಲ್ಲಿ ರೆಗ್ಯುಲರಾಗಿ ಇಲ್ದಿರೋದ್ರಿಂದ ಸ್ವಲ್ಪ ಅದು ಕಲರೆಲ್ಲ ಫುಲ್ ಡಿಮ್ ಆಗಿದೆ. ಸೊ ಆದ್ದರಿಂದ ಅದನ್ನೆಲ್ಲ ನೀಟಾಗಿ ಒರೆಸಿ ಅದಕ್ಕೆಲ್ಲ ಮತ್ತೆ ರೀಪೇಂಟ್ ಮಾಡಿದ್ವಿ. ಹಾಗೆ ಇದು ಶೋ ಪ್ಲ್ಯಾಂಟ್ ಏನಿದೆ, ಅಂದರೆ ಈ ಪಾಮ್ ಟ್ರೀ ಥರ ಏನೋ ಬರುತ್ತೆ ನೋಡಿ, ನಿಮಗೆ ತೋರಿಸ್ತೀನಿ, ಬಟ್ ನಂಗೆ ನೇಮ್ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದನ್ನು ನಮ್ಮಮ್ಮ ಪಾಟಲ್ಲಿ ಹಾಕಿಟ್ಬಿಟ್ಟಿದ್ರು. ಹಾಗೆ ನಾವು ಹೇಳಿದ್ವಲ್ವ, ಇವರೇ ನಮ್ಮ ತೋಟನೆಲ್ಲ ನೋಡ್ಕೊಳ್ಳೋದು. ಸೊ ಹಾಗಾಗಿ ಇವರಿಬ್ಬರು ಅಂಕಲ್ ಆಂಟಿ ಇದ್ದಾರಲ್ಲ, ಅವರೇ ನೋಡ್ಕೊಳ್ಳೋದು. ಸೊ ಅವ್ರ ಕೈಯಲ್ಲೇ, ಅಂದರೆ ನಮಗೆಲ್ಲ ಅಷ್ಟೊಂದು ಚೆನ್ನಾಗಿ ಪ್ಲ್ಯಾಂಟಿಂಗ್ ಎಲ್ಲ ಮಾಡೋಕ್ಕೆ ಬರೋಲ್ಲ. ನಮ್ಮಮ್ಮ ಅದನ್ನು ಹಂಗೆ ಇಟ್ಬಿಟ್ಟಿದ್ರು. ನಾನು ಹೇಳಿದೆ, ಇವಾಗ ಹೆಂಗಿದ್ರು ಅಲ್ಲಿ ಶೋ ಪ್ಲ್ಯಾಂಟ್ ಪಕ್ಕದಲ್ಲಿ ಹಾಕಿದ್ದೀರಾ, ಹಿಂಗೆ ಈ ಪಾಮ್ ಟ್ರೀ ಥರದ್ದು ಏನಾದರೂ ಒಂದು ಹಾಕ್ಬಿಡಿ ಅಂತ. ಇದು ಬ್ಯಾಂಗ್ಳೂರಲ್ಲಿ ತೊಗೊಬಂದಿದ್ದು. ಸುಮಾರಷ್ಟು ಪ್ಲ್ಯಾಂಟ್ಸ್ ತೊಗೊಬಂದಿದ್ವಿ, ಬಟ್ ಅದೆಲ್ಲ ಡ್ರೈ ಆಗಿಬಿಡ್ತು. ಆ್ಯಂಡ್ ಇದು ನಮ್ಮ ಮನೆ ಒಳಗಡೆ ಇಡೋದಕ್ಕಿಂತ ಇಲ್ಲಿ ಭೂಮಿಗೆ ನೆಡ್ಸ್ಬಿಡೋಣ, ಸೊ ದಟ್ ಹಂಗೆ ಬೆಳೀತಾ ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಪಾಟಲ್ಲಿ ಇಟ್ಟರೆ ಏನು ಗೊತ್ತಾ, ಬೆಳೆಯುತ್ತೆ, ಆದರೆ ಬೇರೆಲ್ಲ ಜಾಸ್ತಿ ಬಿಟ್ಕೊಂಡ್ಮೇಲೆ ಅದು ಚೆನ್ನಾಗಿ ಬರೋಲ್ಲ ಅಂತ ಅನಿಸ್ತು. ಸೊ ಹಾಗೆ ನೋಡಿ, ಅದು ಪಕ್ಕದಲ್ಲಿರೋದು ಅವ್ರ ತೋಟ. ಅಂದರೆ ಅವ್ರ ತೋಟಕ್ಕೆ ಸೊಪ್ಪು ಅದು ಇದು ಹಾಕ್ತಾರಲ್ವ, ಅವರು ಈ ಗೊಬ್ಬರ ಎಲ್ಲನೂ ಹಾಕ್ತಾರೆ. ಸೊ ಅದರಿಂದ ಆ ಮಣ್ಣನ್ನು ತೆಗೆದು ಈ ರೀತಿ ತುಳಿದ್ಬಿಟ್ಟು ನೆಡಬೇಕಂತೆ. ನಾನು ಫಸ್ಟ್ ಟೈಮ್ ಇದನ್ನು ನೋಡಿದ್ದು. ಆ್ಯಂಡ್ ನಮ್ಮ ಕೊಕೊನಟ್ ಟ್ರೀ ಪ್ಲ್ಯಾಂಟ್ ಮಾಡೋವಾಗಲೂ ನಾನು ಬಂದಿರಲಿಲ್ಲ. ಅಮ್ಮ ಒಬ್ಬರೇ ಪಾಪ ಒಂದು ಫುಲ್ 1 ಎಕರ್ ಲ್ಯಾಂಡ್ಗೆ 60 ತೆಂಗಿನ ಮರನೇನೋ ನೆಟ್ಟಿದ್ದು. ಬಟ್ ಬಂದಿದ್ದು 50 ಮರ ಏನೋ ಬಂದಿದೆ ಅಷ್ಟೇ. ಇನ್ನು 10 ಮರಗಳೇನೋ ಸತ್ತೋಯ್ತು ಅಂತ ಹೇಳಿದ್ರು.
ಅಷ್ಟು ಚೆನ್ನಾಗಿ ಬರಲಿಲ್ಲ. ಬಟ್ ಆ ಟೈಮಲ್ಲಿ ನಮಗೆ ಬೋರ್ವೆಲ್ ಇಲ್ಲ. ಐ ಮೀನ್ ನಾವು 2019 ನನ್ನ ಬರ್ಡೇ ಆವತ್ತಿನ ದಿನಕ್ಕೆ ಎಲ್ಲ ತೆಂಗಿನ ಮರಗಳನ್ನೂ ಬೆಳೆಸಿ ಅಂದರೆ ನೆಡಬೇಕಂತ ಹೋಗಿದ್ದು. ಆವಾಗೆಲ್ಲ ನಮ್ಮದು ಸ್ವಲ್ಪ ಕಲ್ಲು ಭೂಮಿ ಇತ್ತು. ಸೊ ನಮ್ಮಮ್ಮ ಆ ಕಲ್ಲು ಭೂಮಿನ ಈ ಥರ ಏನೇನೋ ಬೆಳೆಸಿ ತುಂಬ ಸಲ ಟ್ರ್ಯಾಕ್ಟರ್ನೆಲ್ಲ ಕರೆಸಿ ಅದನ್ನೆಲ್ಲ ನೀಟಾಗಿ ಕಲ್ಲೆಲ್ಲನೂ ತೆಗ್ಸಿ ಮತ್ತು ಕೆರೆಯಿಂದ ಎಲ್ಲ ಮಣ್ಣು ತರಿಸಿ ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮಮ್ಮ ಮನೆ ಕಟ್ಟಿಸೋ ಟೈಮಲ್ಲಿ. ಹಾಗೆ ಬೋರ್ವೆಲ್ ಇಲ್ಲದೆ ಇರುವಾಗ ವಾಟರ್ಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಯಾವಾಗ ಆ ಸೇತು ಕಾಲುವೆ ಅಂದರೆ ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೀನಿ, ನಮ್ಮ ಮನೆ ಮುಂದೆ ಈ ಕವಲೆ ನೀರು ಅಂತ ಹೇಳ್ತಾರಲ್ಲ ಅದು ಬರುತ್ತೆ, ಅಂದರೆ 6 ಮಂತ್ಸ್ಗೆ ಬರುತ್ತೆ. ಆ ಟೈಮಲ್ಲಿ ಬೇಕಾದರೆ ನಾವು ಅಲ್ಲಿಂದ ಕನೆಕ್ಷನ್ ಕೊಟ್ಕೊಂಡು ವಾಟರ್ನ ಅಂದರೆ ಗಿಡಗಳಿಗೆಲ್ಲನೂ ಹಾಕ್ಬೋದಿತ್ತು. ಸೊ ಆವಾಗ ಮಾತ್ರ ನಾವು ಹಾಕ್ತಿದ್ವಿ. ಇನ್ನು ಮಿಕ್ಕಿರೋ ಟೈಮಲ್ಲೆಲ್ಲ ನೀರು ಇರ್ತಿರಲಿಲ್ಲ. ಅಂದರೆ ನಾವು ಯಾರೋ ಬೇರೆಯವ್ರು ನೋಡ್ಕೊಳಕ್ಕೆ ಕೊಡ್ತಿದ್ವಲ್ಲ, ಅವ್ರದ್ದು ಬೋರ್ವೆಲ್ಲಿಂದ ವಾಟರ್ ಸಪ್ಲೈ ಮಾಡ್ತಿದ್ರು. ಸೊ ಹಾಗಾಗಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾರ ಕೈಯಲ್ಲಿ ಕೊಟ್ರೂ ನಮ್ಮ ಮನೆ ಅದೇನೋ ಹೇಳ್ತಾರಲ್ವ, ಮೇಡ್ ಬಂದು ಎಲ್ಲ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಮನೆ ಜವಾಬ್ದಾರಿ ನಾವೇ ತೊಗೋಬೇಕು. ಸೊ ನಮಗೆ ಗೊತ್ತಿರುತ್ತೆ ಯಾವ ರೀತಿ ಏನು ಮಾಡಬೇಕಂತ. ಬೇರೆಯವ್ರ ಕೈಯಲ್ಲಿ ಕೊಟ್ಟರೆ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ. ಹಾಗೆ ಆಗಿದ್ದು. ಡೇ 1 ಅವ್ರು ನೋಡಿಕೊಂಡ್ರು ಕೂಡ ಅದು ಗಿಡಗಳೆಲ್ಲ ತುಂಬಾ ಸತ್ತೋಗೋದು, ಹಾಗೆ ಹಸು ಎಲ್ಲ ತೊಗೊಂಡು ಬಂದು ಕಟ್ಟಾಕೋದು, ಈ ರೀತಿ ಎಲ್ಲ ಮಾಡ್ತಿದ್ರು. ಸೊ ಹಾಗಾಗಿ ನಾವು ಬಿಟ್ಬಿಟ್ಟಿದ್ವಿ, ಎಷ್ಟು ದಿನ ಬರುತ್ತೋ ಹಂಗೆ ಬೆಳೀಲಿ ಬಿಡಂತ. ಬಟ್ ನಮ್ಮಮ್ಮ ಅಲ್ಲಿ ಮನೆ ಕಟ್ಸಿದ್ಮೇಲೆ ಅವರು ಇವಾಗ ತುಂಬ ಚೆನ್ನಾಗಿ ತೆಂಗಿನ ಮರಗಳನ್ನ ನೀರು ಹಾಕಿ ಅಂದರೆ ಕಳೆ ಎಲ್ಲ ಕೀಳಿಸಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗೆ ಇವಾಗ ನೋಡ್ಕೊತಿರೋರು ವಾಟರೆಲ್ಲ ಸಪ್ಲೈ ಮಾಡ್ತಿದ್ದಾರೆ, ಚೆನ್ನಾಗಿ ನೋಡ್ಕೊತಿದ್ದಾರೆ. ಸೊ ಅದರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ. ಸೊ ದಟ್ ನಾವು ನೆಮ್ಮದಿಯಾಗಿ ಬ್ಯಾಂಗ್ಳೂರಿಗೆ ಬಂದುಬಿಟ್ಟಿದ್ದೀವಿ. ಆ್ಯಂಡ್ ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಹಾಗೆ ಅಮ್ಮಗೆ ದೊಡ್ಡದು ಅಂಡೆ ಬೇಕಿತ್ತಂತೆ. ಸೊ ಅದಕ್ಕೆ ಅವ್ರ ಹೆಸರನ್ನೇ ಬರ್ಸ್ಕೊಂಡು ಒಂದು ನೆನಪಿಗಂತ ಅದನ್ನು ತಗೊಂಡು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪ ನನಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಆಮೇಲೆ ಪೂಜೆ ಸಾಮಾನುಗಳನ್ನೆಲ್ಲ ವಾಶ್